ಮನುಷ್ಯನ ಗುಣ. ಇಫ್ ಯು ಆರ್ ಸೆಲ್ಫಿಶ್, ಯು ಆರ್ ಎ ಹ್ಯೂಮನ್ ಅಷ್ಟೇ. ಆ ಸೆಲ್ಫಿಶ್ನೆಸ್ ಹೋಗಿ ನಿಮಗೆ ಒಂಥರ ಸೆಲ್ಫ್ಲೆಸ್ ಸ್ಟೇಟ್, ಎಲ್ಲರಿಗೂ ಇನ್ಕ್ಲೂಷನ್, ಎಲ್ಲರಿಗೂ ಕ್ಷಮೆ, ದಯೆ, ಕರುಣೆ, ಇವೆಲ್ಲ ನಮ್ಮಲ್ಲಿ ಕಂಪ್ಯಾಷನ್, ಆಮೇಲೆ ಗಿವಿಂಗ್ ಕ್ವಾಲಿಟಿ, ಇದೆಲ್ಲ ನಮ್ಮಲ್ಲಿ ಬರುತ್ತಲ್ಲ, ಆಗ ದೈವತ್ವ ಒಂಚೂರು ಸೇರ್ತಾ ಇದೆ ಅಂತ. ಈಗ ಬುದ್ಧಿನ ಪಳಗಿಸೋದು ಹೇಗೆ? ಬುದ್ಧಿಗೆ ಇಷ್ಟೊಂದು ಗುಣ ಇದೆ. ಇವಾಗ ನೀನು ಏನ್ ಮಾಡು, ಪ್ರಪೋರ್ಷನ್ ನೋಡ್ಕೊ, ಯಾವ ಪ್ರಪೋರ್ಷನ್ ಜಾಸ್ತಿ ಇದೆ ನಿನಗೆ, ಪ್ರಪೋರ್ಷನ್ ಜಾಸ್ತಿ ಮಾಡ್ಕೊ, ಡಿವಿನಿಟಿ ಜಾಸ್ತಿ ಮಾಡ್ಕೊ, ಅವಾಗ ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ನಮ್ಗೆ ಯಾವ್ದು ಬೇಕೋ ಅದು ಜಾಸ್ತಿ ಮಾಡ್ಕೊಳ್ತಾ ಇದ್ದಂಗೆ ಇದಕ್ಕೆಲ್ಲ ಜಾಗ ಇಲ್ಲ, ಇದು ಕಮ್ಮಿ ಆಗ್ತಾ ಹೋಗುತ್ತೆ. ಆವಾಗ ದಿನ ನೀನೇನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡಬೇಕು. ಎಲ್ಲಿದೆ ಇವಾಗ ಕಂಪ್ಯಾಷನ್ ಪ್ರಾಕ್ಟೀಸ್ ಮಾಡಕ್ಕೆ? ಪಕ್ಕದ ಮನೆಯವ್ರ ಹತ್ರ ಇದೆಯಾ? ಅಂಗಡಿನಲ್ಲಿ ಸಿಗತ್ತಾ? ಹೇಳಿ. ಎಲ್ಲಿಂದ ತರ್ತೀರಾ ದಯೆ? ಎಲ್ಲಿಂದ ಕಂಪ್ಯಾಷನ್ ತರ್ತೀರಾ? ನಿಮ್ಮೊಳಗೆ ಡಿಗ್. ಇವಾಗ ಏನ್ ಮಾಡಿ, ಬೋರ್ವೆಲ್ ಹಾಕಿದಂಗೆ ಎವ್ರಿ ಮೆಡಿಟೇಷನ್ ಈಸ್ ಮೂವಿಂಗ್ ಟುವರ್ಡ್ಸ್ ದಟ್ ವಿಚ್ ಇಸ್ ಅಬಂಡೆಂಟ್ ಇನ್ ನೇಚರ್. ಇವಾಗ ನಿನಗೆ ಬೇಕಾಗಿರೋದು ದೈವತ್ವದ್ದು ನೇಚರ್ ಎಲ್ಲ ಅನ್ಬೌಂಡೆಡ್ ಇದೆ ನಿಮ್ಮಲ್ಲಿ, ಅಷ್ಟಿದೆ. ಅದು ದೈವತ್ವ. ಅಷ್ಟು ಬೆಳಕು, ಅಷ್ಟು ಆರೋಗ್ಯ, ಎಲ್ಲ ನೆಮ್ಮದಿ, ಖುಷಿ, ಶಾಂತಿ ಎಲ್ಲ ಇದೆ. ಇವಾಗ ನೀನು ಏನ್ ಮಾಡಬೇಕು? ಕೊರಿಬೇಕು ಅದನ್ನು. ದಿನಾಗ್ಲೂ ಧ್ಯಾನದಲ್ಲಿ ಅದ್ರ ಕಡೆಗೆ ಕೆಲಸ ಮಾಡ್ಬೇಕು. ಪಳಗಿಸೋದು ಅಂದ್ರೆ ಬುದ್ಧಿನ ಯಾವಾಗ ಅದು ಬುದ್ಧಿ ಏನ್ ಮಾಡುತ್ತೆ, ನೀನ್ ಈ ಕಡೆ ತಿರ್ಸೋದು ಆ ಕಡೆ ಹೋಗುತ್ತೆ, ಈ ಕಡೆ ಒಂದ್ ನಿಮಿಷನೂ ನೀನ್ ಒಳಗ್ ತಿರ್ಗೋದೇ ಇಲ್ಲ. ಅವಾಗ ಬುದ್ಧಿನ ಏನ್ ಮಾಡಿ, ಸಾವಾಸ ದೋಷದಿಂದ ಅದು ಆ ಕಡೆ ಹೋಗ್ತಾ ಇದೆ. ಅಹಂಕಾರನ ಮೂಸ್ಕೊಂಡು ನಾಯಿ ಹಿಂಬಾಲಿಸತ್ತಲ್ಲ, ಆ ತರ ನಿಮ್ಮ ಅಹಂಕಾರನ ಪ್ರೊಟೆಕ್ಟ್ ಮಾಡ್ಕೊಂಡು ಅದ್ರ ಹಿಂದೆ ಹೋಗ್ತಾ ಇದೆ. ಅಹಂಕಾರ ಹೇಳುತ್ತೆ, ಅಲ್ಲೇನ್ ಹೋಗ್ತೀಯ, ಬಾ, ನಾನು ಹಿಂಗೇನ್ ಮಜಾ ಬೇಕು, ನಾನು ಕೊಡ್ತೀನಿ, ನಾನು ನಾಳೆ ಕೊಡ್ತೀನಿ, ಬಾ. ನಮ್ಗೆ ಆಸೆ, ಅಯ್ಯೋ ಟೈಮ್ ವೇಸ್ಟ್, ಕೂತ್ಕೊಂಡು ಏನ್ ಮಾಡೋದು, ಅದ್ ಮಾಡೋಣ, ಇದ್ ಮಾಡೋಣ, ಎಲ್ಲ ಆಸೆ, ನಂಗೆ ಇದೆಲ್ಲ ಸಂಪಾದಿಸ್ಬೇಕು, ಇದು ಮಾಡ್ಬೇಕು, ಇಲ್ಲ ಆಸೆ ಬರ್ತದೆ ಅಹಂಕಾರದಿಂದ. ವ್ಯಾಮೋಹ ವಸ್ತು ಪ್ರಪಂಚದಲ್ಲಿ ಅದು ಎಳೆಯುತ್ತೆ. ಅದು ಎಳೆದಾಗೆಲ್ಲ ನಿನಗೆ ಒಂದು ಚಾಲೆಂಜು, ಸುಮ್ಮನೆ ಕೂತ್ಕೊಂಡು ಹೇಳಕ್ಕೆ ಒಂದು ಚಾಲೆಂಜ್. ಅದಕ್ಕಿಂತ ನೀನು ವ್ಯಾಲ್ಯೂಸ್ ಜಾಸ್ತಿ ಮಾಡ್ಕೋಬೇಕು. ಯುವರ್ ವ್ಯಾಲ್ಯೂ ಈಸ್ ಇದಕ್ಕೆ ಜಾಸ್ತಿ ಟೈಮ್ ಕೊಡಬೇಕು, ಅದಕ್ಕಲ್ಲ. ಹಾಗೆ ನಿನ್ನ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ, ನಿನ್ನ ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ನೀನು ನೋಡೋ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಯಾಕೆಂದ್ರೆ ಇವಾಗ ಪಳಗಿಸ್ತಾ ಇದೆಯಾ ಮೈಂಡ್ನ. ಇದನ್ನ ಸೆಲ್ಫ್ ರಿಯಲೈಸೇಷನ್ ಆರ್ ಸೆಲ್ಫ್ ಸ್ಟಡಿ, ಇಂಟ್ರಾಸ್ಪೆಕ್ಷನ್ ಇದಾಗಲೇಬೇಕು. ನಿನ್ನನ್ನ ಪರೀಕ್ಷೆಗೆ ಒಡ್ಕೋಬೇಕು. ಜೀವನ ಒಂದು ದೊಡ್ಡ ಪರೀಕ್ಷೆ, ಒಂದು ಚಾಪ್ಟರ್ ಕಲಿಯುವಂಥದ್ದು. ಇಟ್ಸ್ ಎ ಲರ್ನಿಂಗ್ ಪ್ರಾಸೆಸ್. ಲೈಫ್ ಜರ್ನಿ ಇಸ್ ಎ ಲರ್ನಿಂಗ್ ಪ್ರಾಸೆಸ್. ನಾನು ಕಲಿತಾ ಇದ್ದೀನಿ, ಪಾಠ ಇದೆಲ್ಲ. ಏನ್ ಬಂದ್ರೆ ನಾನು ಹೇಗೆ ಫೇಸ್ ಮಾಡ್ತೀನಿ ಇದನ್ನ